ಒಬ್ಬ ಇಳಿವಯಸ್ಸಿನ ಅಜ್ಜನು ಪ್ರತಿದಿನ ದುರಂತದಿಂದಲೇ ಪೋಸ್ಟ್ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದನು. ಅವನು ಆತನ ವೃತ್ತಿಯಂತೆ ಪ್ರತಿದಿನ ಪತ್ರಗಳನ್ನು ಸಂಬಂಧಪಟ್ಟವರಿಗೆ ತಲುಪಿಸುತ್ತಿದ್ದನು. ಆ ದಿನ ಆತನ ಹಸ್ತಕ್ಕೆ ಒಂದು ವಿಚಿತ್ರವಾದ ಪತ್ರ ಸಿಕ್ಕಿತು. ಅದರಲ್ಲಿ ಕಳುಹಿಸುವವನ ಹೆಸರೇ ಇರಲಿಲ್ಲ. ಆದರೆ ಅದನ್ನು ಓದಿದ ಕ್ಷಣದಲ್ಲಿ ಅವನು ತಂಗಿದ, ಏಕೆಂದರೆ ಅದು ಅವನ ಹೃದಯದ ತುಂಬಿದ ಮರೆತು ಹೋಗಿದ್ದ ಪ್ರೇಮದ ನೆನಪನ್ನು ಮತ್ತೆ ಎಬ್ಬಿಸಿತು. 40 ವರ್ಷಗಳ ಹಿಂದಿನ ಕಥೆ. ಅಜ್ಜನು ಯುವಕನಾಗಿದ್ದ ಕಾಲ. ಒಬ್ಬ ಹುಡುಗಿಯನ್ನು ಮನದಾಳದಿಂದ ಪ್ರೀತಿಸುತ್ತಿದ್ದ. ಆದರೆ ದುರ್ಘಟನೆ, ಅವಳು ಆಕಸ್ಮಿಕವಾಗಿ ಕಾಣೆಯಾದಳು. ಆಕೆಯು ಏಕೆ ಹೀಗೆ ಹೋಗಿದಳು ಎಂಬ ಪ್ರಶ್ನೆ ಅವನನ್ನು ಸದಾ ಹಿಂಬಾಲಿಸುತ್ತಲೇ ಇತ್ತು. ಆ ಪತ್ರದಲ್ಲಿ ಬರೆಯಲಾಗಿತ್ತು, ನೀನು ಈ ಪತ್ರ ಓದುತ್ತಿದ್ದರೆ ನಾನು ಇಲ್ಲ, ಆದರೆ ನಾನು ನಿನ್ನನ್ನು ಯಾವತ್ತೂ ಮರೆತಿಲ್ಲ. ನನಗೆ ಹೀಗೆ ಹೋಗಬೇಕಾಯಿತು, ಕ್ಷಮಿಸು, ವಿದಾಯ ಹೇಳದೆ ಹೋದಕ್ಕೆ. ಅವನ ಕಣ್ಣು ತುಂಬಿದವು. ನಿಶಬ್ದವಾಗಿ ಹಳೆಯ ಮರದ ಬಳಿ ಹೋಗಿ ಕುಳಿತ. ಅದೇ ಸಮಯದಲ್ಲಿ ಪುಟ್ಟ ಹುಡುಗಿ ಬಂದು, ನಮ್ಮ ಅಜ್ಜಿ ನಿಮಗೆ ಈ ಡಬ್ಬಿಯನ್ನು ಕೊಡಲು ಹೇಳಿದರು ಎಂದು ಒಂದು ಚಿಕ್ಕ ಪೆಟ್ಟಿಗೆ ಕೊಟ್ಟಳು. ಹುಡುಗಿ ಮುಂದೆ ಹೇಳಿದಳು, ಅಜ್ಜಿ ಹೇಳಿದರು, ನಾನೊಬ್ಬನನ್ನು ಪ್ರೀತಿಸಿದ್ದರೆ ಅವನೇ. ಅಜ್ಜನು ಆ ಫೋಟೋವನ್ನ ಎದೆಗೆ ಅಪ್ಪಿಕೊಂಡು ಆನಂದ ಬಾಷ್ಪದಲ್ಲಿ ಕಣ್ಣೀರು ಚೆಲ್ಲಿದ.